ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ ಹೆಣ್ಮಕ್ಳ ಹಬ್ಬ. ಈ ಹೆಣ್ಮಕ್ಳ ಹಬ್ಬನ ಯಾವ ರೀತಿ ಒಳಗೆ ನೀವು ಆಚರಣೆ ಮಾಡಿದ್ರಿ ಅಂತ ಹೇಳ್ರಿ. ನೋಡ್ರಿ, ನಾವಿಲ್ಲೇ ಎಳ್ಳು ಹಚ್ಚಿ ರೊಟ್ಟಿ ಬಡೆ ಅಂತೀವಿ. ರೊಟ್ಟಿ ಪಂಚಮಿ, ಒಳ ಹಾಲು ಹೊರ ಹಾಲು ಹಿಂಗೆ ಹಬ್ಬ ಆಚರಣೆ ಮಾಡಿದ್ವಿ. ನೀವು ಹೆಂಗೆ ಮಾಡಿರಿ ಅಂತ ಹೇಳ್ರಿ. ನೀವು ಯಾವ್ಯಾವ ಮನೆ ಒಳಗೆ ಉಂಡೆ ಮಾಡೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ನಾವು ನೋಡ್ರಿ ಇಷ್ಟು ಥರದ್ದು ಉಂಡೆ ಮಾಡೇವಿ. ನೋಡಿ ಇಷ್ಟಿರಲ್ಲ, ಹಾಂ ಒಂಚೂರು ಮ್ಯಾಲೆ ಮಾಡಿರಿ. ಹ್ಞೂ ಏನು ಹೇಳ್ತೀರಕ್ಕ ನಾಗ ಪಂಚಮಿ ಹಬ್ಬದ ಬಗ್ಗೆ? ಏನು ಕತೆ ಗೊತ್ತಿಲ್ಲ. ನೋಡು ಇರ್ಲೆ. ಇರ್ಲಿ ತಗರ್ ಸಾಕು. ಸರಿ ಜಾನು. ನೋಡಿ ಇಲ್ಲೇ ನಾವು ನಾಗಪ್ಪಗೆ ಕಾಲ್ ಮಾಡಿದೀವಿ. ಬರೀ ಇಂಥದೆಯಾ? ಅವ್ನು ನಾಗಪ್ಪ ಮಾಡಾತಾನೋ ಏನ ಇದನ್ನ ಮಾಡಾತಾನೋ. ಅಯ್ಯೋ ತೂ ತೂ ತೂ. ಹಸೆ ಉಸುಳಿ, ಜೋಳದ ಅಳ್ಳು ಮತ್ತು ಗೋಧಿ ಹುರಿದು ಬಿಟ್ಟಿದ್ದು ಉಂಡೆ ಟೈಪ್ ಈ ಟೈಪ್ ಮಾಡೇವಿ. ಯಾಕಂದ್ರೆ ನಾಗಪ್ಪಗೆ ಏನು ಮಾಡೋಂಗಿಲ್ಲ, ಯಾವುದೇ ಐಟಮ್ಸನ್ನು ಕರಿಯೋ ಹಂಗಿಲ್ಲ. ಹಾಗಾಗಿ ಈ ಒಂದು ಪದ್ಧತಿ ಈ ರೀತಿ ಒಳಗೆ ಮಾಡ್ತೇವೆ. ನನ್ನ ಹಾಲು ಅನ್ಬೇಕು ಫಸ್ಟ್. ನಮ್ಮಪ್ಪನ ಹಾಲು, ನಮ್ಮವ್ವನ ಹಾಲು, ಚೋಟನ್ ಹಾಲು, ಅಜ್ಜಿ ಹಾಲು, ಅಜ್ಜನ ಹಾಲು, ಅತ್ತೆರ ಹಾಲು, ಚಾಚನ್ ಹಾಲು, ಬ್ಯಾಡಗಿರ್ ಹಾಲು, ಬಂದೋರ್ ಹಾಲು, ಬಳಗದ ಹಾಲು, ಎಲ್ಲಾರ ಹಾಲು, ದೇವ್ರ ಹಾಲು, ಎಲ್ಲಾರ ಹಾಲು. ಶ್ರಾವಣ ಚಲೋ ಆಗೈತಿ. ಎಲ್ಲಾನು ಸ್ವೀಟ್ ಐಟಮ್ಸ್ ಬರೀ ಯಂತ್ರ ಇದು. ಜಾತ್ರೆಗ ಅವೈಲೇಬಲ್ ಇರ್ತೈತಿ. ಬೇಕಂದ್ರೆ ದಾಮೋಹನ್ ಜಾತ್ರೆಗೆ ಬರ್ರಿ. ಇವ ನೋಡ್ರಿ ಕುಚ್ಚ ಕಡುಬು. ರೆಡಿ ಆಗಿ ನಾವು ಹೊರಗಲು ಹಾಲು ಹಾಕಕ್ಕೆ ಹೊಂಟ್ವಿ. ಹಾಯ್ ಜಾನು. हाँ छोटी छोटी ए जाना छोटू जाने ನಾಗಪ್ಪ ಹೊಟ್ಟಸ್ಬಿಟ್ಟತಿ. ಹೊಟ್ಟಸ್ತತ್ರಿ ಕೈ ಮುಗಿ
ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಹೊರಗಿನ ಹಾಲು ಹಾಕ್ಕೊಂಬಂದು ಜೋಕಾಲಿ ಆಡಿ ಊಟ ಮಾಡಿ ನಮ್ಮ ಹಬ್ಬ ಈ ರೀತಿಯಾಗಿ ನಾವು ಆಚರಣೆ ಮಾಡಿದ್ವಿ. ನೀವು ಯಾವ ರೀತಿ ಒಳಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.